ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು AR ಫ್ಯಾಮಿಲಿ. ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ಅಥವಾ ಕಿಡಿಯೋ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಕ್ರಿಸ್ಪಿಯಾಗಿ ಸಹ ಸಾಫ್ಟಾಗಿ ಸಹ ಬರ್ತದೆ ನೋಡಿ, ಈಸಿಯಾಗಿ ಮಾಡ್ಬೋದು. ಮೊದಲು ಒಂದು ಪಾತ್ರೆಗೆ 2 ಕಪ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ನಂತರ ಒಂದು 2 ಸ್ಪೂನು ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ಕರಗಿದ್ರೆ ಸಾಕು. ನಂತರ ಮೈದಾ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಸ್ಪೂನಲ್ಲಿ ಕೈ ಹಾಕಬೇಡಿ, ಬಿಸಿ ಇರ್ತದೆ. ಸ್ವಲ್ಪ ಹೊತ್ತು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಂತರ ಕೈಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಪ್ಪ ಮತ್ತು ಹಿಟ್ಟು ಎರಡು ಸಹ ಒಂದಕ್ಕೊಂದು ಸರಿಯಾಗಿ ಮಿಕ್ಸ್ ಆಗಬೇಕು. ಆ ಥರ ಆಗಬೇಕು ನೋಡಿ, ಈ ಥರ ನೋಡಿ. ನಾವು ಕೈಯಲ್ಲಿ ಇಟ್ಕೊಳ್ಳುವಾಗ ಈ ಥರ ಆಗಬೇಕು. ಸರಿಯಾಗಿ ಮಿಕ್ಸ್ ಆದರೆ ಕಲ್ ಕ್ರಿಸ್ಪಿಯಾಗಿ ಬರ್ತದೆ. ನಂತರ 1/4 ಸ್ಪೂನು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ಮೈದಾ ಯಾವ ಕಪ್ಪಲ್ಲಿ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯ ಪುಡಿ ಹಾಕ್ಕೊಳ್ಳಿ. ನಂತರ ಕೈಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿ. ನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ಹಾಲು, ದಪ್ಪ ತೆಂಗಿನ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ಹಾಲನ್ನು ಯೂಸ್ ಮಾಡಿದ್ದೇನೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊಟ್ಟೆಯನ್ನು ಯೂಸ್ ಮಾಡಲಿಲ್ಲ. ಮೊಟ್ಟೆ ಹಾಕ್ಕೊಂಡ್ರೆ ಕೆಲವರು ತಿನ್ನೋದಿಲ್ಲ ಅಲ್ವಾ, ಆದ ಕಾರಣ ಅದರ ಬದಲಿಗೆ ತೆಂಗಿನ ಹಾಲನ್ನು, ದಪ್ಪ ತೆಂಗಿನ ಹಾಲನ್ನು ಹಾಕಿ ತುಂಬ ಸಾಫ್ಟಾಗಿ ಕಲಸ್ಕೊಂಡು ಡೋ ರೆಡಿ ಮಾಡ್ಕೊಳ್ಳಿ. ನಂತರ ಮುಚ್ಚಳ ಮುಚ್ಕೊಂಡು 1/2 ರಿಂದ 3/4 ಗಂಟೆ ರೆಸ್ಟ್ ಮಾಡಲು ಬಿಡಿ. ನಂತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಆಮೇಲೆ ಒಮ್ಮೆ ಕಲಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ. ನಂತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಂತರ ಚಿಕ್ಕ ಬಾಲ್ಗಳಾಗಿ ಮಾಡಿ ನೋಡಿ. ಕೈಗೆ ಎಣ್ಣೆ ಸವರಿಕೊಂಡು ಬಾಲ್ ಮಾಡಿ, ಇಲ್ಲಾಂದರೆ ಕೈಗೆ ಅಂಟ್ತದೆ. ನೋಡಿ, ಹೀಗೆ ಚಿಕ್ಕ ಬಾಲ್ ಮಾಡಿ ಇಡಿ. ಯೂಸ್ ಮಾಡದೇ ಇರುವಂಥ ಬಾಚಣಿಗೆಗೆ ಎಣ್ಣೆ ಸವರ್ಕೊಳ್ಳಿ. ನಂತರ ಚಿಕ್ಕ ಒಂದು ಬಾಲನ್ನು ಇಟ್ಟು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೋಡಿ ಶೇಪ್ ಬರ್ತದೆ ನೋಡಿ, ಈ ಥರ ಮಾಡ್ಕೊಳ್ಳಿ. ನಂತರ ಎಡ್ಜಲ್ಲಿ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಬಿಚ್ಕೊಳ್ತದೆ. ನೋಡಿ, ಇದೇ ಥರ ಮಾಡ್ಕೊಳ್ಳಿ. ಎಣ್ಣೆ ಸವರಿದ್ರೆ ಈಸಿಯಾಗಿ ಶೇಪ್ ಬರ್ತದೆ ನೋಡಿ. ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಗ್ತದೆ, ಕಲ್ಕಲ್ ಮಾಡುವಂಥದ್ದು ಹೇಳಿದರೆ. ಇದರಲ್ಲಿ ತುಂಬ ಈಸಿ ಆಗ್ತದೆ ನೋಡಿ. ಇದಕ್ಕೆ ಸಹ ಎಣ್ಣೆ ಸವರಬೇಕು. ನಂತರ ಹೀಗೆ ಪ್ರೆಸ್ ಮಾಡಿಕೊಂಡು ನೋಡಿ, ಹೀಗೆ ಮಾಡಿದರೆ ಆಯಿತು ನೋಡಿ. ಎಜ್ಜನ್ನು ಮಾತ್ರ ಸ್ವಲ್ಪ ಪ್ರೆಸ್ ಮಾಡಿ, ಎದ್ದಿದ್ರೆ ಮತ್ತೆ ಬಿಟ್ಕೊಳ್ತದೆ ಅದು. ಎಲ್ಲಕ್ಕಿಂತ ಈಸಿಯಾಗಿ ಇದರಲ್ಲಿ ಮಾಡ್ಬೋದು. ಫೋಕಲ್ಲಿ ಸಹ ಮಾಡ್ಬೋದು. ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ, ಆದರೆ ಮತ್ತೆ ಚಿಕ್ಕ ಬರ್ತದೆ ಸೈಜು. ಯಾವುದರಲ್ಲಿ ಮಾಡೋದಾದರೆ ಸಹ ಫಸ್ಟ್ ಎಣ್ಣೆ ಸವರಿಕೊಂಡು ನಂತರ ಮಾಡಬೇಕು. ಹೀಗೇ ಎಲ್ಲ ಕಲ್ಕಲನ್ನು ಮಾಡಿಡಿ. ನಂತರ ಎಲ್ಲ ಮಾಡಿ ಆದಮೇಲೆ ಅದರ ಮೇಲೆ ಬಟ್ಟೆಯನ್ನು ಒಂದು ಕವರ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಮಾಡಿಟ್ಟ ಕಲ್ಕಲೆಲ್ಲ ಡ್ರೈ ಆಗ್ತದೆ. ಈಗ ಎಣ್ಣೆ ಕಾಯಲು ಇಡಿ. ಎಣ್ಣೆ ತುಂಬ ಬಿಸಿ ಮಾಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಬಿಸಿಯಾದ ಕೂಡಲೇ ಒಂದೊಂದೇ ಕಲ್ಕಲನ್ನು ಹಾಕಿ. ಅದು ನೋಡಿ, ಹಾಕಿದಾಗ ಮೇಲೆ ಬರ್ತದೆ. ಹಾಕಿದ ಕೂಡಲೇ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬೇಡಿ. 1 ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮೆಲ್ಲಗೆ ಮಿಕ್ಸ್ ಮಾಡಿ, ಇಲ್ಲದಿದ್ದರೆ ಒಡೆದೋಗ್ತದೆ. ಲೈಟ್ ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ, ಇಲ್ಲದಿದ್ದರೆ ಒಳಗಡೆ ಫ್ರೈ ಆಗೋದಿಲ್ಲ, ಹೊರಗಡೆ ಮಾತ್ರ ಫ್ರೈ ಆಗ್ತದೆ. ಆದ ಕಾರಣ ಇಷ್ಟಾದರೆ ಸಾಕು ನೋಡಿ. ಇದನ್ನು ತೆಗೆದಿಟ್ಕೊಳ್ಳಿ, ಎಣ್ಣೆ ಸೋಸಲು ಬಿಡಿ. ನಂತರ ಹಾಗೆಯೇ ಉಳಿದ ಕಲ್ಕಲನ್ನು ನೆಕ್ಸ್ಟ್ ಬ್ಯಾಚಲ್ಲಿ ಫ್ರೈ ಮಾಡಿ.
ಸಾಫ್ಟ್ ಆಗೋ ಕ್ರಿಸ್ಪಿಯಾದ ಕಲ್ ರೆಡಿ ನೋಡಿ. ನೀವು ಸೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.